ಸಾರ್ವಜನಿಕರ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಲೋಕಾಯುಕ್ತ ಎಸ್ಪಿ ಎಸ್ ಸುರೇಶ್ ಬಾಬು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ವಿವಿಧ ಕೆಲಸ ಕಾರ್ಯಗಳಿಗೆ ಬರುವ ಸಾರ್ವಜನಿಕರನ್ನು ಅಲೆದಾಡಿಸಬೇಡಿ. ಆರ್ಟಿಐ ಅರ್ಜಿಗಳನ್ನು ವಿನಾಕಾರಣ ತಡ ಮಾಡಬೇಡಿ. ಕಚೇರಿಗೆ ನಿಗದಿತ ಸಮಯಕ್ಕೆ ಆಗಮಿಸಿ ಸಾರ್ವಜನಿಕರ ಕೆಲಸಗಳನ್ನು ಪಾರದರ್ಶಕವಾಗಿ ನಿರ್ವಹಿಸುವಂತೆ ಹೇಳಿದರು. ಇದೇ ವೇಳೆ ಸಾರ್ವಜನಿಕರಿಂದ ಖಾತೆ ದುರಸ್ತಿ, ಒತ್ತುವರಿ, ಪೌತಿಕಾತೆ, ಫೋರ್ಜರಿ, ವಿಳಂಬ ಸೇರಿದಂತೆ 22 ದೂರುಗಳು ವಿವಿಧ ಇಲಾಖೆಗಳ ವಿರುದ್ಧ ದಾಖಲುಗೊಂಡವು. ಸಭೆಯಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಎಚ್ಡಿ ಸುನೀಲ್ ಕುಮಾರ್, ಪೊಲೀಸ್ ನಿರೀಕ್ಷಕರಾದ ಆರ್ಎಂ ಮೋಹನ್ ರೆಡ್ಡಿ, ಎಂ ಜಯರತ್ನ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀವು ಗಡಿಗೇರಿ ಸ್ವಾಮಿ ನಮ್ಮ ತಂದೆ ಹೆಸರು ನೀವು ಮಾಡ್ಕೊಳ್ಳಿ ಅಂತ ನಾನು ಗಡಿಗೇರಿ ನಾನೇ ಕೇಳಿದೆ. ಆಕಾರ ಬಂದು RTC ಮ್ಯಾಚ್ ಆಗಲಿಲ್ಲ ಅಂದರೆ ಕಡಿಬೇಕು. ಅಲ್ಲೇ ಒಂದು 15 ಗುಂಟೆ ಸರ್ಕಾರಿ ಇದೆ, ಭೂಮಿ ಇದೆಯಾ? ಭೂಮಿ ಇದೆ. ಅದು ನಾವೇ ಕಲಿಯೋಣ, ನಿಮ್ಮ ಗಡಿ ನಾನೇ ಕಲಿಯೋಣ. ನಮ್ಮ ಅಪ್ಪನ ಹೆಸರು ಮಾಡಿ ಅದನ್ನು AC ಹತ್ರ ಮಾಡಿಸ್ಕೊಂಡು ಬಂದಿರೋದ್ರಿಂದ ಅದನ್ನು ಕಳಿಸ್ತಾ ಇಲ್ಲ. ಏನು ಯಾರು ಹೇಳೋಣ ನೋಡಪ್ಪ, ಯಾಕೆ ಮಾಡೀಗ ಅಟೆಂಡ್ ಮಾಡ್ಬೇಕೀಗ, ಇಲ್ಲ ಅಂದ್ರೆ ನಾನು ಸ್ಪೆಷಲ್ ರಿಪೋರ್ಟ್ ಕಳಿಸೋಣ. ಇಲ್ಲ ಸರ್, ದಯವಿಟ್ಟು ನೋಡಿ ಮಾಡಿ ಇದನ್ನ ಅಟೆಂಡ್ ಮಾಡಿ. ವಯಸ್ಸಾದವರಿಗೆ ಹೇಳ್ತಾರೆ ಏನು ಬಿಡಲ್ಲ, ಇದಕ್ಕೆ 300 ರೂಪಾಯಿ ತರಬೇಕಲ್ಲಿಂದ ಎಲ್ಲಿಂದ ಬರ್ತೀವಿ, ನೀವೇನು ಮಾಡ್ತಿರ್ತೀರಿ? ಸಮಸ್ಯೆ ಗೊತ್ತಿದೆ ಏನು ಸರ್? ಇವರು ಪ್ರೆಸೆಂಟ್ ಮೂಲತಃ ನಿಂಗಮ್ಮ ಹೆಸರು ಖಾತೆ ಇದೆ ಸರ್, ಅಜ್ಜಿ ಸರ್ ಅವರು, ಅಂದರೆ ಅಜ್ಜಿ ಅಂದರೆ ಮುತ್ತಜ್ಜಿ ಸರ್. ಅವರಿಂದ ಅವರ ಇಬ್ಬರು ತಾಯಿ ಬಂದು ಸರ್, ಒಂದು ಖಾತೆ ಇಬ್ಬರು ಬಂದು ಸರ್, ಮಕ್ಕಳಿಲ್ಲ ಅಂದ್ಬಿಟ್ಟು ಇವರು EMನ ದತ್ತು ತಗೊಂಡು, ಅಂದರೆ EM ಮತ್ತು ಇನ್ನೊಬ್ಬ ಮಗ ಇದೆ ಸರ್, ಇಬ್ಬರು ದತ್ತು ತಗೊಂಡು ಇಬ್ಬರಿಗೂ ಮದುವೆ ಮಾಡ್ಕೊಂಡು ಅಲ್ಲಿ ಸರ್ 1987ನೇ ಪಾಲ್ಪಟ್ಟಿನಲ್ಲಿ ಸರ್ ಏನು ಮಾಡಿದ್ರೆ ಸರ್, 2 ಮನೆ ಇದೆ ಸರ್, 92 ಬಾರ್ 3 ಮನೆ ಇದೆ ಸರ್. ಅದರಲ್ಲಿ ಒಬ್ಬರಿಗೆ ಹೋಗಬೇಕು ಅಂತೇಳಿ ಸರ್ ಸರ್ವೆ ನಂಬರ್ ಹಾಕ್ತಾನೆ ಸರ್, ಒಬ್ಬರಿಗೆ ಮಾಡ್ಕೊಬೇಕು ಸರ್. ಅಂದರೆ ನನ್ನ ಮಗನಿಗೆ ಬರಬೇಕು ಅಂತೇಳಿ ಬರ್ಕೊಡ್ತಾರೆ ಸರ್. ಬಟ್ ಇವ್ರದ್ದು ಏನಂತಂದರೆ ಸರ್, ನನಗೂ ಕೂಡ ಭಾಗ ಬಂದಿದ್ದು ಇದೆ, 87ರಿಂದ ನಾನು ಅನುಭವ ಇದೆ. ನನಗೆ ಖಾತೆ ಹಾಕಿದ್ರೆ ಅವ್ರಿಗೆ ಖಾತೆ ಆಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸರ್. ಸ್ಪೀಡ್ ಹೋಗಿ ಇವರು ಇದಕ್ಕೋದ್ರು ಸರ್, ಅಂದರೆ AC ಅವ್ರು ಒಪ್ಪಿರೋದು ಸರ್. AC ಈಗ ಅವ್ರದ್ದೇನು ಸಮಸ್ಯೆ ಕೇಳಿದ್ರ ನೀವು? ಅದನ್ನ ಅವ್ರ ಗಮನಕ್ಕೆ ತರಬೇಕಲ್ಲ. ಅಲ್ಲ, ನೀವಲ್ಲ ಹೇಳಿದಿರಿ ಕೊಡ್ಬೇಕಂತ ಹೇಳಿ. ಅದು ಕ್ಲೈಂಟ್ ಟೈಮಿಂಗ್ ಬಿಟ್ಟಿಲ್ವ ತಮ್ಮ ಕೊಡಕ್ಕೆ? 1 ವರ್ಷ ಇಟ್ಕೊಂಡಿರ್ತೀರ, ತಮ್ಮ ಕೊಡ್ತೀರಲ್ಲ ನೋಡಿ, ತೊಂದರೆ ಕಾಮನ್ ಸೆನ್ಸ್ ಹೇಳೋದು ಅವಾಗಿಂದ ಹೇಳ್ತಿರೋದು. ಗಮನಕ್ಕೆ ತಂದು ನಮಗೆ ಪ್ರಶ್ನೆ ಕೊಡಬೇಕು ಸರ್, ಅದು ಇಲ್ಲ ಅಂದರೆ ಕಂಪ್ಲೀಟ್ ಆಗಿದೆ. ಓಕೆ, ಎಷ್ಟಿದೆ ಈ ಥರ ನಿಮ್ಮ ಹತ್ರ ಅರ್ಜಿಗಳು ಬಾಕಿ? ಈಗ ನಿಮ್ಮ ಆಚೆ ಬರ್ತೀವಿ ಮುಂದ್ಮೇಲೆ ಅಲ್ಲಿ ಬರ್ತೀವಿ ನಾವು. ಆಮೇಲೆ ಜಯಂತಿದ್ದಾರೆ ಹೊರಗಡೆ ಇದ್ದಾರೆ, ಇದೇ ಸರ್ವೆ ನಂಬರು ಏನೋ 6 ಗುಂಟೆ ಬೆಳಿಬೇಕು, AC ಅವ್ರು ಕಳಿಸೋರು, ಅದಕ್ಕೂ ಆಗ್ತಾ ಇಲ್ಲ ಸರ್. ನೀವು ಗಡಿಗೇರಿ ಸ್ವಾಮಿ ನಮ್ಮ ತಂದೆ ಹೆಸರು ನೀವು ಮಾಡ್ಕೊಳ್ಳಿ ಅಂತ ನಾನು ಗಡಿಗೇರಿ ನಾನೇ ಕೇಳಿದೆ. ಆಕಾರ ಬಂದು RTC ಮ್ಯಾಚ್ ಆಗಲಿಲ್ಲ ಅಂದರೆ ಕಡಿಬೇಕು. ಅಲ್ಲೇ ಒಂದು 15 ಗುಂಟೆ ಸರ್ಕಾರಿ ಇದೆ, ಭೂಮಿ ಇದೆಯಾ? ಭೂಮಿ ಇದೆ. ಅದು ನಾವೇ ಕಲಿಯೋಣ, ನಿಮ್ಮ ಗಡಿ ನಾನೇ ಕಲಿಯೋಣ. ನಮ್ಮ ಅಪ್ಪನ ಹೆಸರು ಮಾಡಿ ಅದನ್ನು AC ಹತ್ರ ಮಾಡಿಸ್ಕೊಂಡು ಬಂದಿರೋದ್ರಿಂದ ಅದನ್ನು ಕಳಿಸ್ತಾ ಇಲ್ಲ. ಏನು ಯಾರು ಹೇಳೋಣ ನೋಡಪ್ಪ, ಯಾಕೆ ಮಾಡೀಗ ಅಟೆಂಡ್ ಮಾಡ್ಬೇಕೀಗ, ಇಲ್ಲ ಅಂದ್ರೆ ನಾನು ಸ್ಪೆಷಲ್ ರಿಪೋರ್ಟ್ ಕಳಿಸೋಣ. ಇಲ್ಲ ಸರ್, ದಯವಿಟ್ಟು ನೋಡಿ ಮಾಡಿ ಇದನ್ನ ಅಟೆಂಡ್ ಮಾಡಿ. ವಯಸ್ಸಾದವರಿಗೆ ಹೇಳ್ತಾರೆ ಏನು ಬಿಡಲ್ಲ, ಇದಕ್ಕೆ 300 ರೂಪಾಯಿ ತರಬೇಕಲ್ಲಿಂದ ಎಲ್ಲಿಂದ ಬರ್ತೀರಿ, ನೀವೇನು ಮಾಡ್ತಿರ್ತೀರಿ?